ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ಈ ಒಂದು ತರಗತಿಯಲ್ಲಿ ನಿಮ್ಮೊಂದಿಗೆ ಚರ್ಚಿಸುತ್ತಿರುವಂಥ ವಿಷಯ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳ ಬಗ್ಗೆ. ವಿದ್ಯಾರ್ಥಿಗಳೇ, ಈ ಬ್ರಿಟಿಷ್ ಸಂವಿಧಾನದ ಲಕ್ಷಣದ ಒಂದು ಅಧ್ಯಾಯವು ಕರ್ನಾಟಕ ವಿಶ್ವವಿದ್ಯಾನಿಲಯದ BA ದ್ವಿತೀಯ BA 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಪಠ್ಯಕ್ಕೆ ಅನುಗುಣವಾಗಿರುತ್ತದೆ. ಆ ದೃಷ್ಟಿಯಿಂದ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತಿರುವಂತಹ ವಿಷಯ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳ ಬಗ್ಗೆ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ಸಂವಿಧಾನವು ಕೆಲವೊಂದು ಲಕ್ಷಣಗಳನ್ನು ಹಾಗೂ ವೈಶಿಷ್ಟ್ಯಗಳನ್ನು ಹೊಂದಿರುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಬ್ರಿಟಿಷ್ ಸಂವಿಧಾನವು ಕೆಲವೊಂದು ಲಕ್ಷಣಗಳನ್ನು ಹಾಗೂ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಅದು ಸಾವಕಾಶವಾಗಿ ಬಹಳ ದಿನಗಳ ಒಂದು ಸಮಯವನ್ನು ತೆಗೆದುಕೊಂಡು ಬೆಳೆದು ಬಂದು ಇವತ್ತಿನ ಈ ಒಂದು ಸಂವಿಧಾನದ ರೀತಿಯಲ್ಲಿ ಅದು ಅಸ್ತಿತ್ವದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಆ ದೃಷ್ಟಿಯಿಂದ ಏನು ಈ ಬ್ರಿಟಿಷ್ ಸಂವಿಧಾನವು ರಾತ್ರೋರಾತ್ರಿ ಏನೋ ಬೆಳೆದು ಬಂದಂಥ ಒಂದು ಸಂವಿಧಾನ ಅಲ್ಲ, ಇದು ಸಾವಕಾಶವಾಗಿ ಬೆಳೆದು ಬಂದಂಥ ಸಂವಿಧಾನವಾಗಿದೆ. ಆ ದೃಷ್ಟಿಯಿಂದ ಬ್ರಿಟಿಷ್ ಸಂವಿಧಾನವನ್ನು ನಾವು ಅದೊಂದು ವಿವೇಕ ಮತ್ತು ಆಕಸ್ಮಿಕ ಕೂಸು ಅಂತಲೂ ನಾವು ಕರಿತೀವಿ. ಅಂದರೆ ಇಟ್ ಈಸ್ ಎ ಚೈಲ್ಡ್ ಆಫ್ ವಿಸ್ಡಮ್ ಆ್ಯಂಡ್ ಚಾನ್ಸ್ ಅಂತ ನಾವು ಕರಿತೇವೆ. ಜೊತೆಗೆ ಈ ಸಂವಿಧಾನವು ಬಹಳ ಪುರಾತನವಾದಂತಹ ಸಂವಿಧಾನ, ಅದರಿಂದ ಇದು ಅಲಿಖಿತ ಸ್ವರೂಪವನ್ನು ಹೊಂದಿರುವಂಥದ್ದು. ಪ್ರೊಫೆಸರ್ ಮೊನ್ರೋ ಅವರು ಹೇಳೋ ಪ್ರಕಾರ ಬ್ರಿಟಿಷ್ ಸಂವಿಧಾನವು ಎಲ್ಲ ಸಂವಿಧಾನಗಳ ಮಾತೃ, ಬ್ರಿಟಿಷ್ ಪಾರ್ಲಿಮೆಂಟು ಎಲ್ಲ ಪಾರ್ಲಿಮೆಂಟಿನ ತಾಯಿ ಅಂತ ಅವರು ಕರೀತಾರೆ. ಆ ದೃಷ್ಟಿಯಿಂದ ನಾವು ಬ್ರಿಟಿಷ್ ಪಾರ್ಲಿಮೆಂಟ್ ಅಥವಾ ಬ್ರಿಟಿಷ್ ಸಂವಿಧಾನ ಅಥವಾ ಇನ್ನು ಯಾವುದೇ ಅಲ್ಲಿನ ರಾಜಕೀಯ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡೋದಾದರೆ ಅದು ಸಾಕಷ್ಟು ಸಂಪ್ರದಾಯ ಭರಿತವಾಗಿರುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಬ್ರಿಟಿಷ್ ಸಂವಿಧಾನವು ಅತಿ ಹೆಚ್ಚು ಸಂಪ್ರದಾಯ, ರೂಢಿ, ಆಚರಣೆಗಳು, ನಡಾವಳಿಗಳು ಇದರ ಮೂಲಕ ಬೆಳೆದು ಬಂದಂತಹ ಒಂದು ಸಂವಿಧಾನವಾಗಿ ಪ್ರಪಂಚದ ಹಲವಾರು ರಾಷ್ಟ್ರಗಳು ಬ್ರಿಟಿಷ್ ಸಂವಿಧಾನವನ್ನು ಅನುಕರಿಸಿ ತಮ್ಮ ಸಂವಿಧಾನದಲ್ಲಿ ಅದರ ಹಲವಾರು ವೈಶಿಷ್ಟ್ಯಗಳನ್ನು, ಲಕ್ಷಣಗಳನ್ನು ಅಳವಡಿಸ್ಕೊಂಡಿರೋದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಈ ಬ್ರಿಟಿಷ್ ಸಂವಿಧಾನವು ಒಂದು ಅತ್ಯುತ್ತಮ ಸಂವಿಧಾನವಾಗಿದ್ದು ಜಗತ್ತಿನ ಇತರೆ ಎಲ್ಲ ಸಂವಿಧಾನಗಳ ಒಂದು ಮಾತೃ ಅಥವಾ ಇತರೆ ಪಾರ್ಲಿಮೆಂಟರಿ ಅಥವಾ ಸಂಸದೀಯ ಪದ್ಧತಿಯನ್ನು ಹೊಂದಿರುವಂಥ ರಾಷ್ಟ್ರಗಳ ಒಂದು ತಾಯಿ ಅಂತಲೂ ಕೂಡ ಇದನ್ನು ನಾವು ಹೇಳ್ಬೋದು. ಆ ದೃಷ್ಟಿಯಿಂದ ಬ್ರಿಟಿಷ್ ಸಂವಿಧಾನವು ಈ ಜಗತ್ತಿನಲ್ಲಿರುವಂಥ ಇತರೆ ಸಂವಿಧಾನಗಳಿಗಿಂತ ಬಹಳ ಪುರಾತನವಾದಂತಹ, ಬಹಳ ಹಳೆಯದಾದಂಥ ಸಂವಿಧಾನವಾಗಿದ್ದು ಇದು ಸಾವಕಾಶವಾಗಿ, ನಿಧಾನವಾಗಿ, ಸಂಪ್ರದಾಯಬದ್ಧವಾಗಿ ವಿಕಾಸ ಹೊಂದುತ್ತಾ ಬಂದಂತಹ ಒಂದು ಸಂವಿಧಾನ ಆಗಿದೆ. ಆ ದೃಷ್ಟಿಯಿಂದ ಅಮೆರಿಕದ ಸಂವಿಧಾನಕ್ಕೆ ಅಥವಾ ಭಾರತದ ಸಂವಿಧಾನಕ್ಕೆ ಹೋಲಿಸೋದಾದರೆ ಅಮೆರಿಕ ಅಥವಾ ಭಾರತ ಸಂವಿಧಾನವು ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಸಂವಿಧಾನ ರಚನಾ ಸಭೆಯಿಂದ ನಿರ್ಮಿತವಾದಂಥ ಒಂದು ಸಂವಿಧಾನ ಆಗಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಬ್ರಿಟಿಷ್ ಸಂವಿಧಾನವು ಯಾವುದೇ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಅಥವಾ ಒಂದು ಸಂವಿಧಾನ ರಚನಾ ಸಭೆಯಿಂದ ನಿರ್ಮಾಣ ಆಗಿರುವಂತಹ ಒಂದು ಸಂವಿಧಾನ ಅಲ್ಲ. ಆದ್ದರಿಂದ ಇದು ಸಾವಕಾಶವಾಗಿ ಬೆಳೆದು ಬಂದಂತಹ, ವಿಕಾಸವನ್ನು ಹೊಂದಿರುವಂತಹ, ಸಂಪ್ರದಾಯದಿಂದ ಕೂಡಿದಂತಹ ಸಂವಿಧಾನವಾಗಿದ್ದು ಜಗತ್ತಿನ ಹಲವಾರು ರಾಷ್ಟ್ರಗಳು ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳನ್ನು, ವೈಶಿಷ್ಟ್ಯಗಳನ್ನು ತಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರೋದನ್ನು ನಾವು ನೋಡ್ತೇವೆ. ಆ ದೃಷ್ಟಿಯಿಂದ ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳು ಏನಿರ್ಬೋದು ಎಂಬುದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳಲ್ಲಿ ಒಂದನೇದು ವಿಕಾಸ ಹೊಂದಿದ ಸಂವಿಧಾನ. ಅಂದರೆ ಬ್ರಿಟಿಷ್ ಸಂವಿಧಾನ ನಾನು ಮೊದಲೇ ಹೇಳ್ದಂಗೆ ಇದು ರಾತ್ರೋರಾತ್ರಿ ಬೆಳೆದಂತಹ ಒಂದು ಸಂವಿಧಾನ ಅಲ್ಲ, ಅಥವಾ ಒಂದು ನಿರ್ದಿಷ್ಟ ಸಮಯದಲ್ಲಿ ದಿನಾಂಕದಂದು ರಚಿಸಲ್ಪಟ್ಟಂಥ ಒಂದು ಸಂವಿಧಾನವಲ್ಲ, ಅಥವಾ ಒಂದು ನಿರ್ದಿಷ್ಟ ಸಂವಿಧಾನ ರಚನಾ ಸಮಿತಿಯಿಂದ ನಿರ್ಮಾಣ ಮಾಡಿದಂಥ ಸಂವಿಧಾನ ಅಲ್ಲ, ಅಥವಾ ರಚಿಸಿದಂಥ ಸಂವಿಧಾನ ಅಲ್ಲ. ಇದು ಸಾವಕಾಶವಾಗಿ, ನಿಧಾನವಾಗಿ ವಿಕಾಸ ಹೊಂದುತ್ತಾ ಬಂದಂಥ ಒಂದು ಸಂವಿಧಾನ. ಈ ಸಂವಿಧಾನವು ಸಂಪ್ರದಾಯದಿಂದ, ರೂಢಿ, ಸಂಪ್ರದಾಯ, ನಡಾವಳಿಗಳು
ಇದರಿಂದ ಕೂಡಿದಂಥ ಒಂದು ಸಂವಿಧಾನವಾಗಿದ್ದು, ಇದು ವಿಕಾಸ ಹೊಂದುತ್ತಾ ಬೆಳೆದು ಬಂದಂಥ ಒಂದು ಸಂವಿಧಾನ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಬ್ರಿಟಿಷ್ ಸಂವಿಧಾನವು ವಿಕಾಸ ಹೊಂದುತ್ತಾ ತನಗೆ ಬೇಕಾದನ್ನ ಉಳಿಸಿಕೊಂಡು ಬೇಡವಾದದನ್ನು ತೆಗೆದು ಹಾಕುತ್ತಾ ಒಂದು ಉತ್ತಮವಾದಂತಹ ಒಂದು ಸಂವಿಧಾನವಾಗಿ ಬೆಳೆದು ಬಂದಿರುವಂಥದ್ದನ್ನು ನಾವು ನೋಡಬಹುದು. ಯಾಕೆಂದರೆ ಬ್ರಿಟಿಷ್ ಸಂವಿಧಾನವನ್ನು ಒಂದು ಕಟ್ಟಡಕ್ಕೆ ಹೋಲಿಸುವುದಾದರೆ, ಕಟ್ಟಡವು ಹಳೆಯದಾಗಿದ್ರೂ ಕೂಡ ಆ ಕಟ್ಟಡಕ್ಕೆ ಬೇಕಾಗುವಂಥ ಬಣ್ಣವನ್ನು ಬಳಿದು ತನಗೆ ಬೇಕಾದ ರೀತಿಯಲ್ಲಿ ಅದರ ಒಂದು ವಿನ್ಯಾಸವನ್ನು ಮಾಡುತ್ತಾ ಒಂದು ಸುಂದರ ಅರಮನೆಯನ್ನಾಗಿ ಕಟ್ಟಿರುವ ರೀತಿಯಲ್ಲಿ ಬ್ರಿಟಿಷ್ ಸಂವಿಧಾನವು ಇವತ್ತು ರಚಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಒಂದನೇದು ವಿಕಾಸ ಹೊಂದಿದ ಒಂದು ಸಂವಿಧಾನ. ಎರಡನೇ ಲಕ್ಷಣ ಏನಂತಂದ್ರೆ ಭಾಗಶಃ ಲಿಖಿತ ಭಾಗಶಃ ಅಲಿಖಿತ ಸಂವಿಧಾನ. ಅಂದ್ರೆ ಮೂಲಭೂತವಾಗಿ ಬ್ರಿಟಿಷ್ ಸಂವಿಧಾನವು ಅಲಿಖಿತ ಸಂವಿಧಾನವೇ ಆಗಿದೆ. ಯಾಕೆಂತಂದ್ರೆ ಅದು ನೂರಾರು ವರ್ಷಗಳ ಒಂದು ಇತಿಹಾಸವನ್ನು ತೆಗೆದುಕೊಂಡು ಕಾಲಾನಂತರದಲ್ಲಿ ಸಾವಕಾಶವಾಗಿ ಬೆಳೆದು ಬಂದಂಥ ಒಂದು ಸಂವಿಧಾನ. ಇದನ್ನು ಎಲ್ಲೂ ಕೂಡ ಬರೆದು ಇಟ್ಕೊಂಡಿರಲ್ಲ. ಯಾಕೆಂದರೆ ಬ್ರಿಟಿಷ್ ಸಂವಿಧಾನವು ಒಂದು ಸಂಪ್ರದಾಯ, ರೂಢಿ, ನಡಾವಳಿಯಿಂದ ಬೆಳೆದು ಬಂದಂತಹ, ಆಚರಣೆಯಿಂದ ಬೆಳೆದು ಬಂದಂಥ ಸಂವಿಧಾನ. ಆದ್ದರಿಂದ ಇದನ್ನು ಎಲ್ಲೂ ಕೂಡ ಬರವಣಿಗೆ ರೂಪದಲ್ಲಿ ಬರೆದು ಇಟ್ಟಿರಲಿಲ್ಲ. ಆ ದೃಷ್ಟಿಯಿಂದ ಬ್ರಿಟಿಷ್ ಸಂವಿಧಾನದ ಬಹುತೇಕ ಭಾಗಗಳು ಅಲಿಖಿತ ಸ್ವರೂಪವನ್ನೇ ಪಡೆದುಕೊಂಡಿರುವಂಥದ್ದು. ನಾವು ಹೇಗೆ ಈಗ ಅಮೆರಿಕ ಮತ್ತು ಭಾರತ ಸಂವಿಧಾನದ ಪ್ರತಿಯನ್ನು ಯಾವುದಾದ್ರೂ ಪುಸ್ತಕದ ವ್ಯಾಪಾರಿಗಳಲ್ಲಿ ನಾವು ಕೊಂಡ್ಕೊಳ್ಬಹುದೋ, ಅದೇ ರೀತಿಯಲ್ಲಿ ಬ್ರಿಟಿಷ್ ಸಂವಿಧಾನದ ಪ್ರತಿಗಳನ್ನು ನಾವು ಕೊಂಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಲ್ಲಿ ಬರವಣಿಗೆ ರೂಪದಲ್ಲಿರುವಂಥ ಸಂವಿಧಾನದ ಪ್ರತಿ ಅಥವಾ ಪುಸ್ತಕ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ಇದು ಒಂದು ಏನಂತಂದ್ರೆ, ಇದು ಬರವಣಿಗೆ ರೂಪದಲ್ಲಿ ಅತಿ ಹೆಚ್ಚಿನ ಭಾಗವನ್ನು ಹೊಂದಿಲ್ಲ. ಅತಿ ಹೆಚ್ಚಿನ ಭಾಗವನ್ನು ಹೊಂದಿರುವಂಥದ್ದು ಅಲಿಖಿತ ರೂಪದಲ್ಲಿ, ಅಂದರೆ ಜನರ ರೂಢಿ, ಮಾತು, ಸಂಪ್ರದಾಯ, ನಡಾವಳಿಗಳು ಏನಿರುತ್ತೋ, ಆಚರಣೆಗಳೇನಿರುತ್ತೋ ಅದರಲ್ಲೇ ಇರುವುದನ್ನು ನಾವು ನೋಡ್ತೇವೆ. ಆ ದೃಷ್ಟಿಯಿಂದ ಒಂದು ಬ್ರಿಟಿಷ್ ಸಂವಿಧಾನ ಮೂಲಭೂತವಾಗಿ ಅಲಿಖಿತ ಸಂವಿಧಾನವಾಗಿದೆ. ಆದರೆ ಕಾಲಾನಂತರದಲ್ಲಿ ಬ್ರಿಟಿಷ್ ಸಂವಿಧಾನವೂ ಕೂಡ ಲಿಖಿತ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಬರುತ್ತಿರುವುದನ್ನು ನಾವು ನೋಡ್ತೇವೆ. ಅಂದರೆ ಬ್ರಿಟಿಷ್ ಸಂವಿಧಾನವೂ ಕೂಡ ಲಿಖಿತ ಸ್ವರೂಪ ಅಥವಾ ಲಿಖಿತ ರೂಪದಲ್ಲಿರುವುದನ್ನು ಕೂಡ ನೋಡ್ತೇವೆ. ಈಗ ಉದಾಹರಣೆಗೆ ಮ್ಯಾಗ್ನಾ ಕಾರ್ಟಾ, ಬಿಲ್ ಆಫ್ ರೈಟ್ಸು, ಪಾರ್ಲಿಮೆಂಟರಿ ಆಕ್ಟ್ ಆಫ್ 1911 ಇವೆಲ್ಲವೂ ಕೂಡ ಲಿಖಿತ ರೂಪದಲ್ಲಿರುವಂಥದ್ದು. ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ. ಆ ಜಡ್ಜ್ಮೆಂಟ್ ಅಥವಾ ತೀರ್ಪು ಏನಿರುತ್ತೋ ಅದು ಕೂಡ ಲಿಖಿತ ರೂಪದಲ್ಲಿ ಇರುತ್ತೆ. ಸಂವಿಧಾನಕ್ಕೆ ಬೇಕಾಗುವಂತಹ, ಸಂವಿಧಾನಕ್ಕೆ ಸಂಬಂಧಿಸಿದ ತೀರ್ಪುಗಳು ಬಂದಾಗಲೂ ಕೂಡ ಅದು ಲಿಖಿತ ರೂಪದಲ್ಲಿರುವುದನ್ನು ನೋಡಬಹುದು. ಆ ದೃಷ್ಟಿಯಿಂದ ಬ್ರಿಟಿಷ್ ಸಂವಿಧಾನವನ್ನು ನಾವು ಭಾಗಶಃ ಲಿಖಿತ ಭಾಗಶಃ ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ಮೂರನೇದಾಗಿ ನಮ್ಯ ಸಂವಿಧಾನ. ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳಲ್ಲಿ ಮೂರನೇದಾಗಿ ನಮ್ಯ ಸಂವಿಧಾನ ಅಂದರೆ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಅಂದರೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ವಿಶೇಷವಾದಂಥ ಯಾವುದೇ ಒಂದು ಅಧಿಕಾರ ಅಥವಾ ಒಂದು ವ್ಯವಸ್ಥೆಯನ್ನು ಮಾಡುವುದಕ್ಕೆ ಇಲ್ಲಿ ಅವಶ್ಯಕತೆ ಇಲ್ಲ. ಉದಾಹರಣೆ, ಅಮೆರಿಕ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ನಾವು ವಿಶೇಷ ರೀತಿಯಲ್ಲಿ ಅದನ್ನು ತಿದ್ದುಪಡಿ ವಿಧಾನಗಳಿದ್ದಾವೆ. ಆ ತಿದ್ದುಪಡಿ ವಿಧಾನಗಳ ಮೂಲಕ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾಗತ್ತೆ. ಇದು ಸಮಯಾವಕಾಶ ಮತ್ತು ಕಾಲಾವಕಾಶ ಮತ್ತು ಇದು ವಿಳಂಬ ನೀತಿಯನ್ನು ಅನುಸರಿಸುವಂಥದ್ದು ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ತಿದ್ದುಪಡಿ ಮಾಡುವುದಕ್ಕೆ ಕಷ್ಟ ಸಾಧ್ಯವಾಗಿರುತ್ತೆ ಈ ಸಂವಿಧಾನಗಳಲ್ಲಿ. ಆದರೆ ಬ್ರಿಟಿಷ್ ಸಂವಿಧಾನ ಸಾಮಾನ್ಯ ಕಾನೂನನ್ನು ತಿದ್ದುಪಡಿ ಮಾಡುವ ರೀತಿಯಲ್ಲೇ ಸಂವಿಧಾನವನ್ನು ಕೂಡ ಇಲ್ಲಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ. ಯಾಕೆಂದರೆ ಬ್ರಿಟಿಷ್ ಸಂವಿಧಾನ ಮತ್ತು ಕಾನೂನು ಎರಡೂ ಒಂದೇ ರೀತಿಯಲ್ಲಿ, ಅಂದರೆ ಸಾಮಾನ್ಯ ಕಾನೂನು ಮತ್ತು ಸಂವಿಧಾನಾತ್ಮಕ ಕಾನೂನು ಎರಡು ಒಂದೇ ರೀತಿಯಲ್ಲಿ ಇರುವುದರಿಂದ ಇಲ್ಲಿ ಸಾಮಾನ್ಯ ಕಾನೂನನ್ನು ತಿದ್ದುಪಡಿ ಮಾಡುವ ರೀತಿಯಲ್ಲೇ ಸಂವಿಧಾನಾತ್ಮಕ ಕಾನೂನು ಕೂಡ ನಾವಿಲ್ಲಿ ತಿದ್ದುಪಡಿ ಮಾಡುವಂಥ ಅವಕಾಶ ಇರೋದ್ರಿಂದ ಇದೊಂದು ನಮ್ಯ ಸಂವಿಧಾನ ಅಂತ ಹೇಳ್ಬೋದು. ಆಮೇಲೆ ಬ್ರಿಟಿಷ್ ಸಂವಿಧಾನದ ನಾಲ್ಕನೇ ಲಕ್ಷಣಗಳಲ್ಲಿ ಏಕಾತ್ಮಕ ಸಂವಿಧಾನ. ಏಕಾತ್ಮಕ ಸಂವಿಧಾನ ಅಂತಂದರೆ ಯೂನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾಕಂದರೆ ಇಡೀ ದೇಶಕ್ಕೆ ಬ್ರಿಟನ್ ಅಥವಾ ಬ್ರಿಟನ್ ಏನಿದೆಯೋ ಆ ದೇಶಕ್ಕೆ, ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇರುವಂಥದ್ದು. ಅದು ಏಕಾತ್ಮಕ ಸಂವಿಧಾನ. ಅಂದರೆ ಬ್ರಿಟನ್ನಲ್ಲಿ ಒಂದೇ ಸರ್ಕಾರವಿದ್ದು ಅದು ಕೇಂದ್ರ ಸರ್ಕಾರ ಮಾತ್ರ ಇರುವಂಥದ್ದು. ಸ್ಥಳೀಯ ಮಟ್ಟದಲ್ಲಿ ಯಾವುದೇ ರೀತಿಯ ಪ್ರಾಂತೀಯ ಸರ್ಕಾರಗಳಾಗಲಿ ಸ್ಥಳೀಯ ಸರ್ಕಾರಗಳಾಗಲಿ ಸ್ವತಂತ್ರವಾಗಿ ಇರುವುದು ಅಲ್ಲಿ ಇಲ್ಲ. ಯಾಕೆಂದರೆ ಬ್ರಿಟನ್ನು ಒಂದು ಏಕಾತ್ಮಕ ಸರ್ಕಾರ ಪದ್ಧತಿಯನ್ನು ಹೊಂದಿರುವಂಥದ್ದು ಮತ್ತು ಏಕಾತ್ಮಕ ಸಂವಿಧಾನ ಪದ್ಧತಿಯನ್ನು ಹೊಂದಿರುವಂಥದ್ದು. ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇದ್ದು ಇಡೀ ದೇಶದ ಒಂದು ಆಡಳಿತವನ್ನು ಆ ಸಂವಿಧಾನ ಒಂದೇ ನಿಯಂತ್ರಣದಲ್ಲಿಟ್ಟಿರುವುದನ್ನು ನಾವು ನೋಡ್ತೀವಿ. ಆಡಳಿತದ ಅನುಕೂಲತೆಗೆ ಪ್ರಾಂತೀಯ ಅಥವಾ ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಿಕೊಂಡಿದ್ದಾಗಿ ಕೂಡ ಪ್ರಾಂತೀಯ ಅಥವಾ ಸ್ಥಳೀಯ ಸರ್ಕಾರಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದ ಕೈ ಕೆಳಗೇನೆ ಅವು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ. ಆದ್ದರಿಂದ ಕೇಂದ್ರ ಸರ್ಕಾರ
ಸರ್ಕಾರ ಒಂದೇ ಅಲ್ಲಿ ಬ್ರಿಟನ್ನಿನ ಸರ್ಕಾರ ಏಕಾತ್ಮಕ ಸರ್ಕಾರವಾಗಿದೆ. ಮತ್ತು ಇಡೀ ಬ್ರಿಟನ್ಗೆ ಒಂದೇ ಸಂವಿಧಾನ ಇರುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಅದು ಏಕಾತ್ಮಕ ಸಂವಿಧಾನದ ಲಕ್ಷಣವನ್ನು ಹೊಂದಿದೆ. ಆದರೆ ಅಮೆರಿಕ ಮತ್ತು ಭಾರತದ ಒಂದು ಸಂವಿಧಾನದ ಲಕ್ಷಣಗಳನ್ನು ನೋಡಿದಾಗ ಇದು ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುವುದನ್ನು ನಾವು ನೋಡ್ತೇವೆ. ಅಮೆರಿಕ ಅಥವಾ ಭಾರತದಲ್ಲಿ ಒಂದು ಏಕಾತ್ಮಕ ಪದ್ಧತಿಯ ವಿರುದ್ಧವಾಗಿ ಸಂಯುಕ್ತಾತ್ಮಕ ಪದ್ಧತಿ ಇರುವುದನ್ನು ನೋಡ್ತೇವೆ. ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಇರುವುದನ್ನು ನೋಡ್ತೇವೆ. ಆದರೆ ಬ್ರಿಟನ್ನಲ್ಲಿ ಈ ಲಕ್ಷಣಗಳು ಕಂಡುಬರುವುದಿಲ್ಲ. ಅಲ್ಲಿ ಕೇಂದ್ರದಲ್ಲಿ ಒಂದೇ ಸರ್ಕಾರವಿದ್ದು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಾಗಲಿ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳಾಗಲಿ ಇಲ್ಲ. ಆದರೆ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತೀಯ ಮತ್ತು ಸ್ಥಳೀಯ ಸರ್ಕಾರಗಳನ್ನು ಅಲ್ಲಿನ ಸಂವಿಧಾನವು ರಚನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದನ್ನು ನಾವು ನೋಡ್ತೇವೆ. ಮತ್ತು ಬ್ರಿಟಿಷ್ ಸಂವಿಧಾನದ 5ನೇ ಲಕ್ಷಣಗಳಲ್ಲಿ ಸಂಸದೀಯ ಸರ್ಕಾರ ಪದ್ಧತಿ ಅಂದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇರುವುದನ್ನು ನಾವು ನೋಡ್ತೇವೆ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತಂದರೆ ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಡೆದುಕೊಂಡು ಹೋಗುವಂಥದ್ದು. ಉದಾಹರಣೆಗೆ ಅಮೆರಿಕದ ಒಂದು ಸಂವಿಧಾನದ ಲಕ್ಷಣಗಳನ್ನು ನೋಡಿದಾಗ ಅಲ್ಲಿ ಮಾಂಟೆಸ್ಕ್ಯೂವಿನ ಅಧಿಕಾರ ವಿಭಜನೆ ಸಿದ್ಧಾಂತವು ತುಂಬ ಅಚ್ಚುಕಟ್ಟಾಗಿ ಬಳಕೆಯಲ್ಲಿರುವುದನ್ನು ನಾವು ನೋಡ್ತೇವೆ. ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಮೆರಿಕದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಆದರೆ ಇದಕ್ಕೆ ವಿರುದ್ಧವಾಗಿ ಬ್ರಿಟನ್ನಲ್ಲಿ ಮಾಂಟೆಸ್ಕ್ಯೂವಿನ ಅಧಿಕಾರ ವಿಭಜನೆ ಸಿದ್ಧಾಂತ ಅಷ್ಟು ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡಿಲ್ಲ. ಅದರಿಂದ ಇಲ್ಲಿ ಶಾಸಕಾಂಗದ ಒಂದು ಸದಸ್ಯರೇ ಕಾರ್ಯಾಂಗದ ಸದಸ್ಯರಾಗಿದ್ದಾರೆ, ಕಾರ್ಯಾಂಗದ ಸದಸ್ಯರೇ ಶಾಸಕಾಂಗದ ಸದಸ್ಯರು ಕೂಡ ಆಗಿರ್ತಾರೆ. ಆದ್ದರಿಂದ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತೆ. ಯಾವುದೇ ಒಂದು ತಪ್ಪು ಮಾಡಿದ್ದಾಗಿ ಕೂಡ ಶಾಸಕಾಂಗಕ್ಕೆ ಕಾರ್ಯಾಂಗವು ಜವಾಬ್ದಾರಿಯಾಗಿರುತ್ತೆ. ಕೆಲವು ಸಂದರ್ಭ ಬಂದಾಗ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸುವುದರ ಮೂಲಕ ಪಾರ್ಲಿಮೆಂಟ್ ಅಥವಾ ಶಾಸಕಾಂಗ ಕಾರ್ಯಾಂಗವನ್ನು ಅಧಿಕಾರದಿಂದ ಕೆಳಗೆ ಇಳಿಸುವಂಥ ಒಂದು ಅಧಿಕಾರವು ಕೂಡ ಅದಕ್ಕೆ ಇರುವಂಥದ್ದು. ಆದ್ದರಿಂದ ಇಲ್ಲಿ ಶಾಸಕಾಂಗದ ಸದಸ್ಯರೇ ಕಾರ್ಯಾಂಗದ ಸದಸ್ಯರು ಕೂಡ ಆಗಿರ್ತಾರೆ. ಆದ್ದರಿಂದ ಶಾಸಕಾಂಗ, ಕಾರ್ಯಾಂಗ ಎರಡೂ ಕೂಡ ಒಂದು ಸಮನ್ವಯತೆಯಿಂದ ಮತ್ತು ಹೊಂದಾಣಿಕೆಯಿಂದ ನಡೆದುಕೊಂಡು ಹೋಗುವುದನ್ನು ನಾವಿಲ್ಲಿ ನೋಡ್ತೇವೆ. ಆದ್ದರಿಂದ ಇದೊಂದು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಿರುವಂಥದ್ದು ಒಂದು ಲಕ್ಷಣವನ್ನು ಹೊಂದಿದೆ ಇದು. ಜೊತೆಗೆ 6ನೇದಾಗಿ ಪಾರ್ಲಿಮೆಂಟಿನ ಸಾರ್ವಭೌಮತ್ವ, ಸುಪ್ರಿಮಸಿ ಆಫ್ ಪಾರ್ಲಿಮೆಂಟ್. ಅಂದರೆ ಇಡೀ ಬ್ರಿಟನ್ನಲ್ಲಿ ಎಲ್ಲಕ್ಕಿಂತ ಯಾವುದೇ ಇತರೆ ಸಂಸ್ಥೆಗಳಿಗಿಂತ ಅತಿ ಹೆಚ್ಚಿನ ಸರ್ವಶ್ರೇಷ್ಠವಾದಂಥ ಒಂದು ಸಂಸ್ಥೆ ಅಂತಂದರೆ ಅಲ್ಲಿನ ಪಾರ್ಲಿಮೆಂಟ್. ಆದ್ದರಿಂದ ಆ ಪಾರ್ಲಿಮೆಂಟನ್ನು ಹೊರತುಪಡಿಸಿ ಬ್ರಿಟನ್ನಲ್ಲಿ ಇನ್ಯಾವುದೇ ಸಂಸ್ಥೆ ಅದಕ್ಕಿಂತ ಹೆಚ್ಚಿನ ಅಧಿಕಾರವನ್ನು ಪಡೆದುಕೊಂಡಿರುವುದನ್ನು ನಾವು ನೋಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಬ್ರಿಟನ್ನಲ್ಲಿ ಒಂದು ನಾಣ್ಣುಡಿ ಏನಿದೆ ಅಂತಂತಂದರೆ ಒಂದು ಹಾಸ್ಯಾಸ್ಪದವಾಗಿ ಏನು ಹೇಳ್ತಾರೆ ಅಂತಂದರೆ ಈ ಹೆಣ್ಣನ್ನು ಗಂಡಾಗಿ ಮಾಡುವುದಕ್ಕೆ ಅಥವಾ ಗಂಡನ್ನು ಹೆಣ್ಣಾಗಿ ಮಾಡುವುದನ್ನು ಹೊರತುಪಡಿಸಿ ಬ್ರಿಟನ್ನಲ್ಲಿ ಬೇರೆ ಇನ್ಯಾವುದನ್ನು ಬೇಕಾದರೂ ಕೂಡ ಪಾರ್ಲಿಮೆಂಟ್ ಮಾಡಬಹುದು ಅನ್ನೋ ಒಂದು ನಾಣ್ಣುಡಿ ಅಥವಾ ಒಂದು ಹಾಸ್ಯಮಯವಾದಂಥ ಒಂದು ನುಡಿ ಇರುವುದನ್ನು ನಾವಲ್ಲಿ ನೋಡ್ತೇವೆ. ಅಂದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಾದರೆ ಈ ಬ್ರಿಟನ್ನಲ್ಲಿ ಪಾರ್ಲಿಮೆಂಟಿಗೆ ಇರುವಂತಹ ಅಧಿಕಾರ ಇಲ್ಲಿ ಯಾವುದೇ ಇತರ ಸಂಸ್ಥೆಗಳಿಗೆ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದರಿಂದ ಪಾರ್ಲಿಮೆಂಟ್ ತನಗೆ ಬೇಕಾದಂಥ ಯಾವುದೇ ಕಾನೂನು ಕಾಯ್ದೆಗಳನ್ನು ಮಸೂದೆಗಳನ್ನು ಪಾಸು ಮಾಡಿಕೊಳ್ಳಬಹುದು. ಜೊತೆಗೆ ರಾಜರ ಕೆಲವು ಅಧಿಕಾರಗಳನ್ನು ಮೊಟಕುಗೊಳಿಸಬಹುದು ಬೇಕಾದರೆ. ಅದು ಅಲ್ಲದೆ ರಾಜಕುಮಾರರ ಮದುವೆಯನ್ನು ನಿಶ್ಚಯ ಮಾಡುವಂತಹ ಒಂದು ಅಧಿಕಾರವು ಕೂಡ ಪಾರ್ಲಿಮೆಂಟ್ಗೆ ಇರುವಂಥದ್ದನ್ನು ನೋಡಿದ್ರೆ ನಾವು ಬ್ರಿಟನ್ನಲ್ಲಿ ಪಾರ್ಲಿಮೆಂಟು ಅತ್ಯುನ್ನತ ಅಧಿಕಾರವನ್ನು ಹೊಂದಿರುವಂತಹ ಒಂದು ಶ್ರೇಷ್ಠವಾದಂತಹ ರಾಜಕೀಯ ಸಂಸ್ಥೆ ಅಂತ ಹೇಳ್ಬಹುದು. ಆಮೇಲೆ 7ನೇದಾಗಿ ಮಿತಿಯುಳ್ಳ ಅಥವಾ ನಿಯಂತ್ರಿತ ಅರಸೊತ್ತಿಗೆ. ಅಂದರೆ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳಲ್ಲಿ ಪ್ರಮುಖವಾಗಿರುವಂಥದ್ದು ಮಿತಿಯುಳ್ಳ ಅಥವಾ ನಿಯಂತ್ರಿತ ಅರಸೊತ್ತಿಗೆ. ನಾವು ಪ್ರಾರಂಭದಲ್ಲಿ ನೋಡಿದಾಗ ಬ್ರಿಟಿಷ್ ರಾಜಕೀಯ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಅಲ್ಲಿ ರಾಜ ಅಥವಾ ರಾಣಿಯರ ಆಳ್ವಿಕೆ ಇದ್ದದ್ದನ್ನು ನಾವು ನೋಡ್ತೀವಿ. ಅಂದರೆ ಅದು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಅರಸೊತ್ತಿಗೆ ಇತ್ತು. ಅಂದರೆ ಕಾಲಾನಂತರದಲ್ಲಿ ಏನಾಯಿತು, ರಾಜರಿಗೆ ಕೊಟ್ಟಿದ್ದಂತಹ ಈ ಒಂದು ಅಧಿಕಾರವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಬಂದು ಕೊನೆಗೆ ಪಾರ್ಲಿಮೆಂಟಿಗೆ ಅಧಿಕಾರವನ್ನು ಕೊಟ್ಟಿರೋದು. ರಾಜರ ಒಂದು ಅಧಿಕಾರ, ರಾಜ ಅಥವಾ ರಾಣಿಯರ ಅಧಿಕಾರಕ್ಕೆ ಬದಲಾಗಿ ಕ್ಯಾಬಿನೆಟ್ನ ನೇತೃತ್ವವನ್ನು ವಹಿಸಿರುವಂಥ ಪ್ರಧಾನಮಂತ್ರಿಗೆ ಒಂದು ನೈಜ ಅಧಿಕಾರವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆಂದರೆ
ಬ್ರಿಟನ್ನಲ್ಲಿ ಎರಡು ರೀತಿಯ ಕಾರ್ಯಾಂಗವನ್ನು ನಾವು ನೋಡ್ತೇವೆ. ಒಂದು ನಾಮಮಾತ್ರ ಕಾರ್ಯಾಂಗ, ಮತ್ತೊಂದು ನೈಜ ಕಾರ್ಯಾಂಗ ಅಂತ. ರಾಜ ಅಥವಾ ರಾಣಿ ನಾಮಮಾತ್ರ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿಯನ್ನೊಳಗೊಂಡಂಥ ಕ್ಯಾಬಿನೆಟ್ ಬ್ರಿಟನ್ನಲ್ಲಿ ನೈಜ ಕಾರ್ಯಾಂಗವಾಗಿ ಕಾರ್ಯವನ್ನು ನಿರ್ವಹಿಸೋದನ್ನು ನಾವು ನೋಡಬಹುದು. ಪಾರ್ಲಿಮೆಂಟ್ ಪಾಸು ಮಾಡಿದಂಥ ಯಾವುದೇ ಮಸೂದೆಯು ಕಾನೂನು ಅಥವಾ ಕಾಯ್ದೆಯಾಗಬೇಕಾದ್ರೆ ಅದು ರಾಜ ರಾಣಿಯರ ಸಹಿ ಇರಲೇಬೇಕಾಗತ್ತೆ. ರಾಜ ರಾಣಿಯರು ಕೇವಲ ಅವರ ಸಹಿ ಅಥವಾ ಅವರ ತೀರ್ಮಾನಕ್ಕೆ ಮಾತ್ರ ಅದು ಒಳಪಟ್ಟಿರೋದಿಲ್ಲ. ಅದು ರಾಜ ಅಥವಾ ರಾಣಿಯರು ಯಾವುದೇ ಒಂದು ಕಾನೂನು ಅಥವಾ ಕಾಯ್ದೆ ಮಸೂದೆಗೆ ಸಹಿ ಮಾಡಬೇಕು ಅಂದ್ರೂ ಕೂಡ ಕ್ಯಾಬಿನೆಟ್ನಿಂದ ಅದು ಹೋಗಿರುತ್ತೆ. ಕ್ಯಾಬಿನೆಟ್ನ ಒಂದು ಅಂಕಿತ ಅದಕ್ಕೆ ಆಗಲೇಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಎರಡು ರೀತಿಯ ಕಾರ್ಯಾಂಗವನ್ನು ನಾವು ನೋಡ್ತೇವೆ. ಒಂದು ನಾಮಮಾತ್ರ ಮತ್ತೆ ಇನ್ನೊಂದು ನೈಜ ಕಾರ್ಯಾಂಗ. ಅಲ್ಲಿನ ರಾಜರಾಣಿಯರು ಕೇವಲ ನಾಮಮಾತ್ರ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಕ್ಯಾಬಿನೆಟ್ ನೈಜ ಕಾರ್ಯಾಂಗವಾಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸುವುದನ್ನು ನಾವು ನೋಡ್ತೇವೆ. ಆಮೇಲೆ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳಲ್ಲಿ 8ನೇದು ತತ್ವ ಅಥವಾ ಆಚರಣೆಯಲ್ಲಿ ವ್ಯತ್ಯಾಸಗಳು. ಅಂದರೆ ಬಹಳ ಪ್ರಮುಖವಾಗಿ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ತತ್ವ ಇರೋದೇ ಬೇರೆ, ಮತ್ತು ಆಚರಣೆಯಲ್ಲಿ ಅದನ್ನು ತರ್ತಾ ಇರೋದೇ ಬೇರೆ. ಯಾಕಂದರೆ ಬ್ರಿಟನ್ ಸಂವಿಧಾನದಲ್ಲಿ ಇರುವಂತಹ ವಿಷಯಗಳೇ ಬೇರೆ, ಮತ್ತು ಆಚರಣೆಯಲ್ಲಿ ಇರುವಂತಹ ವಿಚಾರಗಳೇ ಬೇರೆ. ಆದರೆ ಸಾಮಾನ್ಯವಾಗಿ ಇತರೆ ಸಂವಿಧಾನಗಳನ್ನು ನಾವು ಅಧ್ಯಯನ ಮಾಡುವಾಗ ಸಂವಿಧಾನದಲ್ಲಿರುವಂತಹ ವಿಚಾರಗಳನ್ನೇ ಜಾರಿಗೆ ತರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಸಂವಿಧಾನದ ಉಲ್ಲಂಘನೆ ಇಲ್ಲಿ ಸಾಧ್ಯವಾಗುವುದಿಲ್ಲ. ಆದರೆ ಬ್ರಿಟಿಷ್ ಸಂವಿಧಾನದಲ್ಲಿ ನಾವು ತತ್ವನೇ ಬೇರೆ, ಅಲ್ಲಿ ಆಚರಣೆ ಇರುವುದನ್ನೇ ನಾವು ಬೇರೆ ನೋಡ್ತೀವಿ. ಯಾಕಂತಂದರೆ ಉದಾಹರಣೆಗೆ ಬ್ರಿಟಿಷ್ ಸಂವಿಧಾನದ ಪ್ರಕಾರ ನಾವು ಸೈದ್ಧಾಂತಿಕವಾಗಿ ಹೇಳೋದಾದರೆ ಅಲ್ಲಿನ ರಾಜ ಅಥವಾ ರಾಣಿ ಸರ್ಕಾರದ ಮುಖ್ಯಸ್ಥ ಅಥವಾ ದೇಶದ ಮುಖ್ಯಸ್ಥ. ಎಲ್ಲ ಅಂದರೆ ಬ್ರಿಟನ್ನಲ್ಲಿ ನಡೆಯುವಂಥ ಎಲ್ಲ ಏನು ಕಾರ್ಯಗಳಿದಾವೋ ಅವೆಲ್ಲವೂ ಕೂಡ ರಾಜ ಅಥವಾ ರಾಣಿಯರಿಗೆ ಸೇರಿದ್ದು, ರಾಜರಾಣಿಯರೇ ಅದನ್ನು ನಡೆಸುವಂಥದ್ದು ಅಂತ ನಾವು ಸೈದ್ಧಾಂತಿಕವಾಗಿ ಹೇಳ್ತೀವಿ. ಆದರೆ ಪ್ರಾಯೋಗಿಕವಾಗಿ ಅಥವಾ ನೈಜವಾಗಿ ನಾವು ನೋಡೋದಾದರೆ ಇವೆಲ್ಲ ಅಧಿಕಾರವನ್ನು ರಾಜ ಅಥವಾ ರಾಣಿ ಸ್ವಯಂ ಆಗಿ ಅದನ್ನು ಚಲಾಯಿಸಲು ಸಾಧ್ಯವಿಲ್ಲ. ಆದರೆ ಇದನ್ನು ನೈಜವಾಗಿ ಚಲಾಯಿಸುವಂಥದ್ದು ಅಲ್ಲಿನ ಬ್ರಿಟನ್ನ ಕ್ಯಾಬಿನೆಟ್. ಆದ್ದರಿಂದ ಇಲ್ಲಿ ಸೈದ್ಧಾಂತಿಕವಾಗಿಯೇ ಬೇರೆ, ಪ್ರಾಯೋಗಿಕವಾಗಿಯೇ ಬೇರೆ ಇರೋದ್ರಿಂದ ಅಲ್ಲಿನ ಸಂವಿಧಾನವನ್ನು ಅಧ್ಯಯನ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ತತ್ವ ಮತ್ತು ಆಚರಣೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರುವುದನ್ನು ನಾವು ನೋಡ್ತೇವೆ. ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳಲ್ಲಿ 9ನೇದು ಲಕ್ಷಣ ಏನಂತಂದರೆ ಕಾನೂನಿನ ಆಳ್ವಿಕೆ, ರೂಲ್ ಆಫ್ ಲಾಸ್ ಅಂತ ಕರಿತೀವಿ. ರೂಲ್ ಆಫ್ ಲಾಸ್ ಅಂತಂದರೆ ಕಾನೂನೇ ಶ್ರೇಷ್ಠ. ಅಂದರೆ ಕಾನೂನನ್ನು ಹೊರತುಪಡಿಸಿ ಇನ್ಯಾವುದೂ ಕೂಡ ಮೇಲೆ ಇಲ್ಲ. ಅಲ್ಲಿ ಬಡವರು, ಶ್ರೀಮಂತರು ಅಥವಾ ನ್ಯಾಯಾಧೀಶರು ಅಥವಾ ಅಲ್ಲಿನ ರಾಜ ಅಥವಾ ರಾಣಿ, ಅಲ್ಲಿನ ಪ್ರಧಾನಮಂತ್ರಿ ಅಥವಾ ಮಂತ್ರಿಗಳು ಅಂತ ಭೇದ ಭಾವನೆ ಇಲ್ಲ. ಎಲ್ಲರೂ ಕೂಡ ಕಾನೂನಿನ ಮುಂದೆ ಅಲ್ಲಿ ಸಮಾನರು. ಅಂದರೆ ಇಡೀ ದೇಶಕ್ಕೆ ಒಂದೇ ಕಾನೂನು ಅನ್ವಯ ಆಗುತ್ತೆ. ಆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನವಾಗಿರುವುದನ್ನು ನಾವು ನೋಡ್ತೇವೆ. ಅಂದರೆ ಯಾವುದೇ ಒಂದು ತೀರ್ಮಾನವನ್ನು ಮಾಡಬೇಕಾದ್ರೆ, ಯಾವುದೇ ಒಂದು ನೀತಿ ನಿರ್ಣಯಗಳನ್ನು ಮಾಡಬೇಕು ಅಂತಂದರೆ ಅಲ್ಲಿನ ಸಂವಿಧಾನದ ಪ್ರಕಾರವಾಗಿ ಕಾನೂನಿನ ರೀತಿಯಲ್ಲೇ ಅದಾಗಬೇಕು. ಕಾನೂನಿಗೆ ಎಲ್ಲರೂ ಕೂಡ ತಲೆಬಾಗುವಂಥದ್ದು ಬರುತ್ತೆ. ಆ ದೃಷ್ಟಿಯಿಂದ ಬ್ರಿಟಿಷ್ ಸಂವಿಧಾನದ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಕಾನೂನಿನ ಆಳ್ವಿಕೆಯು ಒಂದು ಪ್ರಮುಖವಾದಂಥ ಲಕ್ಷಣವಾಗಿರುವುದನ್ನು ನಾವು ನೋಡ್ತೇವೆ. ಆಮೇಲೆ ಬ್ರಿಟಿಷ್ ಸಂವಿಧಾನದ 10ನೇ ಲಕ್ಷಣ ಏನಂತಂದರೆ ಅರಸೊತ್ತಿಗೆ, ಶ್ರೀಮಂತ ಸರ್ಕಾರ ಹಾಗೂ ಪ್ರಜಾಪ್ರಭುತ್ವದ ಬೆರಕೆ. ಅಂದರೆ ಇಲ್ಲಿ ಏನಾಗುತ್ತಂತಂದರೆ ಬ್ರಿಟಿಷ್ ಸಂವಿಧಾನವನ್ನು ನಾವು ಅಧ್ಯಯನ ಮಾಡುವಾಗ 3 ರೀತಿಯ ಒಂದು ಮಿಶ್ರಣವನ್ನು ನಾವು ಅಲ್ಲಿ ನೋಡ್ತೇವೆ. ಅಂದರೆ ಬ್ರಿಟಿಷ್ ಸಂವಿಧಾನದ ಪ್ರಕಾರ ಅಲ್ಲಿ ಅರಸೊತ್ತಿಗೆ ಇರುವುದನ್ನು ನೋಡ್ತೇವೆ. ಅಂದರೆ ರಾಜ ಅಥವಾ ರಾಣಿ ವಂಶ ಪರಂಪರಾಗತವಾಗಿ ರೂಢಿ ಸಂಪ್ರದಾಯದಿಂದ ಬಂದಂತಹ ಒಂದು ರಾಜಕೀಯ ಸಂಸ್ಥೆಯಾಗಿದೆ. ಇದನ್ನು ಕೂಡ ಉಳಿಸಿಕೊಂಡು ಅವರು ರಾಷ್ಟ್ರದ ಮುಖ್ಯಸ್ಥರು ಅಥವಾ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತೇವೆ. ಇವರು ನಾಮಮಾತ್ರ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸುತ್ತಾ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ಮೇಲ್ಸದನವಾದಂಥ ಹೌಸ್ ಆಫ್ ಲಾರ್ಡ್ಸ್ ಏನಿದೆಯೋ ಇದು ಶ್ರೀಮಂತರ ಸದನ ಅಂತಲೂ ನಾವು ಕರಿತೀವಿ. ಯಾಕೆಂದರೆ ಹೌಸ್ ಆಫ್ ಲಾರ್ಡ್ಸ್ ಅಂತಂದರೆ ಶ್ರೀಮಂತರ ಸಭೆ ಅಂತಲೂ ಕರಿತೀವಿ. ಇಲ್ಲಿ ಶ್ರೀಮಂತರು ಅಂತಂದರೆ ಬಿಷಪ್ಗಳು, ಪಾದ್ರಿಗಳು, ಇತರೆ ಪೀರ್ಸ್ ಅಂತ ಏನು ಕರಿತೀವಿ, ಇವ್ರನ್ನೆಲ್ಲ ಒಳಗೊಂಡಿರೋಂಥ ಒಂದು ಸಂಸ್ಥೆ. ಆದ್ದರಿಂದ ಇದು ಶ್ರೀಮಂತರನ್ನು ಒಳಗೊಂಡಂಥ ಒಂದು ಸಂಸ್ಥೆ ಕೂಡ ಆಗಿದೆ. ಜೊತೆಗೆ ಕೇವಲ ಅರಸೊತ್ತಿ ರಾಜರಾಣಿ ಅಥವಾ ಶ್ರೀಮಂತರನ್ನು ಮಾತ್ರ ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ
ವ್ಯವಸ್ಥೆ ಆಗಿಲ್ಲ. ಜೊತೆಗೆ ಸಾಮಾನ್ಯ ಜನರನ್ನು ಒಳಗೊಂಡಂತಹ ಒಂದು ಕೂಡ ವ್ಯವಸ್ಥೆ ಆಗಿದೆ. ಅಂದರೆ ಅದು ಪ್ರಜಾಪ್ರಭುತ್ವ ತತ್ವವನ್ನು ಕೂಡ ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಬ್ರಿಟಿಷ್ ಅರಸೊತ್ತಿಗೆಯನ್ನು ಹೊಂದಿದ್ದಾಗ್ಯೂ ಕೂಡ ಅದು ಮಿತಿ ಉಳ್ಳ ಅರಸೊತ್ತಿಗೆ ಆಗಿದೆ. ಮಿತಿ ಉಳ್ಳ ಅರಸೊತ್ತಿಗೆ ಅಂದರೆ ಈಗ ರಾಜ ರಾಣಿಯರಿಗೆ ನಿರಂಕುಶಾಧಿಕಾರವನ್ನು ಚಲಾಯಿಸುವಂಥದ್ದು ಅವಕಾಶ ಇಲ್ಲ. ಯಾಕೆಂತಂದರೆ ರಾಜ ರಾಣಿಯರು ಕೇವಲ ಉತ್ಸವ ಮೂರ್ತಿಗಳಾಗಿ ನಾಮಮಾತ್ರ ಅಧಿಕಾರಿಯಾಗಿ ನಾಮಮಾತ್ರ ಕಾರ್ಯಾಂಗದ ಅಧಿಕಾರಗಳನ್ನು ಮಾತ್ರ ಚಲಾಯಿಸ್ತಾರೆ. ಆದರೆ ನಿಜವಾದ ಅಧಿಕಾರ ಇರುವಂಥದ್ದು ಅಲ್ಲಿನ ನಾಗರಿಕರಿಗೆ ಅಥವಾ ಪ್ರಜೆಗಳಿಗೆ. ಕಾಲಕಾಲಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಅಲ್ಲಿನ ದೇಶದ ಪ್ರಧಾನಿಗಳು ಅಥವಾ ಇತರ ಸದಸ್ಯರುಗಳನ್ನು MPs ಏನಂತ ಹೇಳ್ತೀವಿ ನಾವು, ಸಂಸತ್ತಿನ ಸದಸ್ಯರುಗಳನ್ನು ಕಾಲಕಾಲಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ನೇರ ಚುನಾವಣೆಯಲ್ಲಿ ನಿಂತಿದ್ದಂಥ ವ್ಯಕ್ತಿಗಳನ್ನು ಚುನಾವಣೆಯನ್ನು ಮಾಡುವುದರ ಮೂಲಕ ಅವರನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ಕಳುಹಿಸುವಂಥದ್ದು ಬರುತ್ತೆ. ಆದ್ದರಿಂದ ಅಂತಿಮವಾಗಿ ಅಲ್ಲಿನ ಅಧಿಕಾರ ಇರುವಂಥದ್ದು, ರಾಜಕೀಯ ಅಧಿಕಾರ ಇರುವಂಥದ್ದು ಅಲ್ಲಿನ ಪ್ರಜೆಗಳಿಗೆ. ಅಂದರೆ ಈ ಸಂವಿಧಾನವು 3 ರೀತಿಯ ಒಂದು ಲಕ್ಷಣವನ್ನು ಹೊಂದಿದ್ದು, ಅದು ಅರಸೊತ್ತಿಗೆ, ಶ್ರೀಮಂತರ ಒಂದು ಸರ್ಕಾರ ಹಾಗೂ ಪ್ರಜಾಪ್ರಭುತ್ವದ ಒಂದು ಬೆರಕೆ ಅನ್ನೋದು ಲಕ್ಷಣಗಳನ್ನು ಒಳಗೊಂಡಿದ್ದು, ಈ 3 ಏಕಕಾಲದಲ್ಲಿ ಸಮನ್ವಯತೆಯಿಂದ ಕೆಲಸ ಮಾಡ್ತಿರುವುದನ್ನು ನಾವು ಅಲ್ಲಿ ನೋಡ್ತೇವೆ. ಆಮೇಲೆ ಬ್ರಿಟಿಷ್ ಸಂವಿಧಾನದ 15 ಲಕ್ಷಣಗಳಲ್ಲಿ ಸಂಪ್ರದಾಯಗಳು ಒಂದು ಲಕ್ಷಣ, ಅಂದರೆ ಕನ್ವೆನ್ಷನ್ಸ್ ಅಂತ ಕರಿತೀವಿ. ನಾನು ಮೊದಲೇ ಹೇಳಿದಾಗೆ ಬ್ರಿಟಿಷ್ ಸಂವಿಧಾನವು ಮೂಲಭೂತವಾಗಿ ರೂಢಿ, ಸಂಪ್ರದಾಯ, ನಡಾವಳಿಗಳು, ಆಚಾರ ವಿಚಾರಗಳ ಆಧಾರದ ಮೇಲೆ ಅದು ಬೆಳೆದು ಬಂದಂಥದ್ದು, ಕಾಲಾನಂತರದಲ್ಲಿ ಬೆಳೆದು ಬಂದಂಥದ್ದು, ಸಾವಕಾಶವಾಗಿ ವಿಕಾಸ ಹೊಂದುತ್ತಾ ಬಂದಂಥ ಒಂದು ರಾಜಕೀಯ ಸಂಸ್ಥೆ. ಆದ್ದರಿಂದ ಬ್ರಿಟಿಷ್ ಸಂವಿಧಾನವು ಸಂಪ್ರದಾಯದಿಂದ ಹೊರತಾಗಿಲ್ಲ. ಯಾಕೆಂದರೆ ಇಡೀ ಸಂವಿಧಾನವನ್ನು ನೋಡಿದ್ರೆ 3/4 ಪಾಲು ಅಥವಾ 90% ಹೆಚ್ಚು ಪಾಲು ರೂಢಿ ಸಂಪ್ರದಾಯದಿಂದನೇ ತುಂಬಿರುವಂಥದ್ದು. ಅಲ್ಲಿನ ಪ್ರಜಾಪ್ರಭುತ್ವ ಪದ್ಧತಿ, ಅಲ್ಲಿನ ಪಾರ್ಲಿಮೆಂಟರಿ ಸಿಸ್ಟಮು, ಪಕ್ಷ ಪದ್ಧತಿ, ಅಲ್ಲಿನ ರಾಜ ರಾಣಿ, ಕ್ಯಾಬಿನೆಟ್ಟು, ಇವೆಲ್ಲವೂ ಕೂಡ ಸಂಪ್ರದಾಯಬದ್ಧವಾಗಿ ವಿಕಾಸ ಹೊಂದುತ್ತಾ ಬಂದಂತಹ ಒಂದು ವ್ಯವಸ್ಥೆ ಆಗಿರುವುದನ್ನು ನಾವು ಅಲ್ಲಿ ನೋಡ್ತೀವಿ. ಆದ್ದರಿಂದ ಬ್ರಿಟಿಷ್ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಸಂಪ್ರದಾಯಗಳು ಕೂಡ ಒಂದಾಗಿದೆ. ಆಮೇಲೆ 12ನೇ ಲಕ್ಷಣ ಏನಂತಂದರೆ ದ್ವಿಪಕ್ಷ ಪದ್ಧತಿ, ಅಂದರೆ 2 ಪಾರ್ಟಿ ಸಿಸ್ಟಮ್. ಬ್ರಿಟಿಷ್ ಒಂದು ರಾಜಕೀಯ ವ್ಯವಸ್ಥೆ ಏನಿದೆಯೋ ಹಲವಾರು ಪಕ್ಷಗಳನ್ನು ಹೊಂದಿದ್ದಾಗ್ಯೂ ಕೂಡ ಅದು ರೂಢಿಗತವಾಗಿ ಅಳವಡಿಸಿಕೊಂಡು ಬಂದಿರುವಂತಹ ಒಂದು ವ್ಯವಸ್ಥೆ ಏನಂತಂದರೆ ಅದು ದ್ವಿಪಕ್ಷ ಪದ್ಧತಿ ಮಾತ್ರ. ಅಂದರೆ ಇಂಗ್ಲೆಂಡ್ನಲ್ಲಿ 2 ಪಕ್ಷಗಳು ಮಾತ್ರ ಜಾರಿಯಲ್ಲಿರುವಂಥದ್ದು. ಯಾವ ಪಕ್ಷ ನಿರ್ದಿಷ್ಟ ಕಾಲಾವಧಿಯಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತವನ್ನು ಪಡೆಯುತ್ತದೋ ಆ ಪಕ್ಷದ ಧುರೀಣ ನಾಯಕ ಅದರ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಸರ್ಕಾರ ರಚನೆ ಮಾಡುವಂಥದ್ದನ್ನು ನೋಡ್ಬೋದು. 2ನೇ ಸ್ಥಾನದಲ್ಲಿ ಇದ್ದಂತಹ ಪಕ್ಷವು ವಿರೋಧ ಪಕ್ಷವಾಗಿ ಅಧಿಕಾರದಲ್ಲಿ ಮುಂದುವರಿಯುವುದನ್ನು ಅಥವಾ ತಾನು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಬ್ರಿಟಿಷ್ ಒಂದು ರಾಜಕೀಯ ಪದ್ಧತಿಯನ್ನು ನೋಡಿದಾಗ ಬಹಳ ಪ್ರಮುಖವಾಗಿ ಇರುವಂಥ ಒಂದು ಪದ್ಧತಿ ಏನಂತಂದರೆ ಅದು ದ್ವಿಪಕ್ಷ ಪದ್ಧತಿ. ಪಾರ್ಲಿಮೆಂಟರಿ ಸಿಸ್ಟಮ್ ಒಳಗಡೆ ಪಾರ್ಲಿಮೆಂಟರಿ ಸರ್ಕಾರ ಅಥವಾ ಅಲ್ಲಿನ ಒಂದು ಸರ್ಕಾರ ಸ್ಥಿರವಾಗಿ, ಸದೃಢವಾಗಿ, ಸುಭದ್ರವಾಗಿ ಒಂದು ನಿರ್ದಿಷ್ಟ ಕಾಲಾವಧಿವರೆಗೆ ಯಾವುದೇ ಸಮಸ್ಯೆಗಳಿಲ್ಲದೇ ಅಧಿಕಾರವನ್ನು ಚಲಾಯಿಸಬೇಕು ಅಂತಂದರೆ ಅಲ್ಲಿ ದ್ವಿಪಕ್ಷ ಪದ್ಧತಿ ಇರುವುದು ಒಳ್ಳೆಯದು ಎಂಬ ಒಂದು ತೀರ್ಮಾನಕ್ಕೆ ಬ್ರಿಟಿಷ್ ಜನರು ಅಥವಾ ನಾಗರಿಕರು ಬಂದಿರುವುದನ್ನು ನಾವು ಇಲ್ಲಿ ನೋಡ್ತೇವೆ. ಆ ದೃಷ್ಟಿಯಿಂದ ಬ್ರಿಟಿಷ್ ಒಂದು ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಅಲ್ಲಿ ದ್ವಿಪಕ್ಷ ಪದ್ಧತಿ ಕೂಡ ಒಂದಾಗಿರುವುದನ್ನು ನಾವು ನೋಡ್ತೇವೆ. ಆಮೇಲೆ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳಲ್ಲಿ 14ನೇದು ಸ್ವತಂತ್ರ ನ್ಯಾಯಾಂಗ, ಅಂದರೆ ಇಂಡಿಪೆಂಡೆಂಟ್ ಜುಡಿಷಿಯರಿ. ನಾವು ಮೊದಲೇ ಹೇಳಿದಾಗೆ ಬ್ರಿಟಿಷ್ ಒಂದು ಜುಡಿಷಿಯರಿ ಅಥವಾ ಬ್ರಿಟಿಷ್ ನ್ಯಾಯಾಂಗ ಪದ್ಧತಿ ಏನಿದೆಯೋ ಇಡೀ ಜಗತ್ತಿನಲ್ಲೇ ಹೆಸರನ್ನು ಮಾಡಿರುವಂಥ ಒಂದು ನ್ಯಾಯಾಂಗ ವ್ಯವಸ್ಥೆ. ಅಂದರೆ ಅಲ್ಲಿನ ನ್ಯಾಯಾಧೀಶರು ಬಹಳ ನ್ಯಾಯ ತೀರ್ಮಾನವನ್ನು ಮಾಡುವಾಗ ಯಾವುದೇ ರೀತಿ ತಾರತಮ್ಯವನ್ನು ಮಾಡದೇನೆ ಸಮಾನತೆಯ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ದೃಷ್ಟಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದನ್ನು ನಾವು ನೋಡ್ತೇವೆ. ಅವರು ಬ್ರಿಟಿಷ್ ನ್ಯಾಯಾಧೀಶರು ಪ್ರಾಮಾಣಿಕತೆಗೆ ಹೆಸರುವಾಸಿಯಾದಂಥ, ಇಡೀ ಜಗತ್ತಿನಲ್ಲೇ ಹೆಸರುವಾಸಿಯಾದಂತಹ ಜನರಾಗಿರ್ತಾರೆ. ಆ ದೃಷ್ಟಿಯಿಂದ ಬ್ರಿಟನ್ನಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ 2 ಒಂದೇ ಆಗಿದ್ರೂ ಕೂಡ, ಅಂದರೆ ಶಾಸಕಾಂಗದಿಂದ ಆಯ್ಕೆ ಆದಂಥ ಜನರೇ ಕಾರ್ಯಾಂಗದಲ್ಲಿದ್ದಾಗ್ಯೂ ಕೂಡ ಇವೆರಡು ಒಂದೇ ಆಗಿದ್ದಾಗ್ಯೂ ಕೂಡ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತೇವೆ. ಅದು ಕೂಡ ಅಂದರೆ ಸ್ವತಂತ್ರ ನ್ಯಾಯಾಂಗ ಒಂದು ವ್ಯವಸ್ಥೆ ಪದ್ಧತಿಯು ಕೂಡ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳಲ್ಲಿ ಬಹಳ ಪ್ರಮುಖವಾದದ್ದು.
ಆಮೇಲೆ ಬ್ರಿಟಿಷ್ ಸಂವಿಧಾನದ 14ನೇ ಒಂದು ಲಕ್ಷಣಗಳಲ್ಲಿ ಅಧಿಕಾರ ಪ್ರತ್ಯೇಕೀಕರಣ ಹಾಗೂ ನಿಯಂತ್ರಣ ಹಾಗೂ ಸಮತೋಲನ ತತ್ವ. ಅಂದರೆ ಬ್ರಿಟಿಷ್ ಸಂವಿಧಾನದಲ್ಲಿ ನಾವು ಈ ಚೆಕ್ ಆ್ಯಂಡ್ ಬ್ಯಾಲೆನ್ಸನ್ನು ನಾವು ನೋಡ್ತೇವೆ. ಅಂದರೆ ಇಲ್ಲಿ ಅಧಿಕಾರ ಪ್ರತ್ಯೇಕೀಕರಣ ಅಂತಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ತಾತ್ವಿಕವಾಗಿ ಬೇರೆ ಬೇರೆಯಾಗಿದ್ದರೂ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡು ಒಂದೇ ಆಗಿರುತ್ತೆ. ಆದರೆ ಇದಕ್ಕಿಂತ ಹೊರತಾಗಿ ನ್ಯಾಯಾಂಗ ಸ್ವತಂತ್ರವಾಗಿರುವುದನ್ನು ನಾವು ನೋಡ್ತೇವೆ. ಆಗಿದ್ದರೂ ಕೂಡ ಒಂದು ಅಂಗ ಮತ್ತೊಂದು ಅಂಗದ ಒಂದು ಆಂತರಿಕ ವಿಚಾರದಲ್ಲಿ ತಲೆ ಹಾಕ್ತಾನೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದನ್ನು ಕೂಡ ನಾವು ನೋಡ್ತೇವೆ. ಯಾಕಂದರೆ ಒಂದು ಅಂಗ ಮಿತಿಮೀರಿ ನಡೆದಿದ್ದಾದರೆ ಮತ್ತೊಂದು ಅಂಗ ಅದರ ಒಂದು ನಿಯಂತ್ರಣವನ್ನು ಮಾಡುವುದರ ಮೂಲಕ ರಾಷ್ಟ್ರದಲ್ಲಿ ಆಡಳಿತಾತ್ಮಕ ಸಮಸ್ಯೆಗಳು ತಲೆದೋರದ ಹಾಗೆ ಅದನ್ನು ನಡೆಸಿಕೊಂಡು ಹೋಗುತ್ತಿರುವುದನ್ನು ನಾವು ನೋಡಬಹುದು. ಆ ದೃಷ್ಟಿಯಿಂದ ಒಂದು ಬ್ರಿಟಿಷ್ ಒಂದು ಸಂವಿಧಾನವು ಅಧಿಕಾರ ಪ್ರತ್ಯೇಕೀಕರಣ ಹಾಗೂ ನಿಯಂತ್ರಣ ಹಾಗೂ ಸಮತೋಲನ ತತ್ವದಾದ ಮೇಲೆ ಅದು ಮುಂದುವರಿಯುತ್ತಿರುವುದನ್ನು ನಾವು ನೋಡ್ತೇವೆ. ಆಮೇಲೆ ಬ್ರಿಟಿಷ್ ಸಂವಿಧಾನದ 15ನೇ ಲಕ್ಷಣ ಏನಂತಂದರೆ ದ್ವಿಸದನ ಶಾಸಕಾಂಗ, ಅಂದರೆ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಅಂದರೆ ಬ್ರಿಟಿಷ್ ಒಂದು ಪಾರ್ಲಿಮೆಂಟರಿ ಸಿಸ್ಟಮನ್ನು ಹೊಂದಿರುವಂಥದ್ದು. ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ 2 ಸದನವನ್ನು ಹೊಂದಿರುವಂಥದ್ದು. ಅಂದರೆ ಅದನ್ನು ದ್ವಿಸದನ ಶಾಸಕಾಂಗ ಅಂತ ನಾವು ಕರಿತೀವಿ. ಅಂದರೆ ಕೆಳಮನೆಯಾಗಿ ಸಾಮಾನ್ಯ ಸಭೆ, ಮೇಲ್ಮನೆಯಾಗಿ ಶ್ರೀಮಂತರ ಸಭೆ ಅಥವಾ ಹೌಸ್ ಆಫ್ ಕಾಮನ್ಸ್, ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ. ಅಂದರೆ ಕೆಳ ಸದನವಾಗಿ ಸಾಮಾನ್ಯ ಸಭೆ ಜನರಿಂದ ನೇರವಾಗಿ ಆಯ್ಕೆಯಾಗುವಂಥ ಒಂದು ಸದನ. ಮೇಲ್ಸದನವಾದಂತಹ ಶ್ರೀಮಂತರ ಸಭೆ ಅದು ಪರೋಕ್ಷವಾಗಿ ಇರುವಂತಹ ಆಯ್ಕೆಯಾಗುವಂಥ ಒಂದು ಸದನ, ಜೊತೆಗೆ ಅದು ಶಾಶ್ವತವಾಗಿ ಇರುವಂತಹ ಒಂದು ಸದನ. ಕೆಳ ಸದನದಲ್ಲಿ ಕಾಲಕಾಲಕ್ಕೆ ನಡೆಯುವಂಥ ಚುನಾವಣೆಯ ಮೂಲಕ ಜನರು ಅಲ್ಲಿನ ಸಂಸತ್ತಿನ ಸದಸ್ಯರುಗಳನ್ನು ಆಯ್ಕೆ ಮಾಡಿ ಅಲ್ಲಿ ಪಾರ್ಲಿಮೆಂಟಿನ ಕೆಳ ಸದನವಾದಂತಹ ಸಾಮಾನ್ಯ ಸಭೆಗೆ ಆಯ್ಕೆ ಮಾಡಿ ಕಳಿಸುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಬ್ರಿಟಿಷ್ ಒಂದು ಪಾರ್ಲಿಮೆಂಟು ದ್ವಿಸದನ ಪದ್ಧತಿಯನ್ನು ಹೊಂದಿದೆ. ಒಂದು ಸಾಮಾನ್ಯ ಸಭೆ, ಮತ್ತೊಂದು ಶ್ರೀಮಂತರ ಸಭೆ ಅಂತ 2 ಸದನವನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಬ್ರಿಟಿಷ್ ಸಂವಿಧಾನದ 16ನೇ ಲಕ್ಷಣಗಳಲ್ಲಿ ಬಹಳ ಒಂದು ಪ್ರಮುಖವಾದಂಥ ಲಕ್ಷಣ ಒಂದು ಪ್ರಿವಿ ಕೌನ್ಸಿಲನ್ನು ಹೊಂದಿರುವಂಥದ್ದು. ಈ ಪ್ರಿವಿ ಕೌನ್ಸಿಲ್ ಬಹಳ ಪುರಾತನವಾದಂಥ ಒಂದು ರಾಜಕೀಯ ಸಂಸ್ಥೆ. ಈ ಪ್ರಿವಿ ಕೌನ್ಸಿಲ್ನ ಸ್ಥಾಪನೆ ಉದ್ದೇಶ ಏನಿತ್ತು ಅಂತಂದರೆ ಆಗಿನ ಅರಸ ಅಥವಾ ರಾಜ ತನ್ನ ಆಡಳಿತದ ಅನುಕೂಲತೆಗಾಗಿ ತನಗೆ ಸಲಹೆ ನೀಡಲು ಒಂದು ಸಲಹಾ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಅವನಿಗೆ ಬಂತು. ಆ ದೃಷ್ಟಿಯಿಂದ ತನಗೆ ಸಲಹೆ ಕೊಡಲು ಒಂದು ಸಲಹಾ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡಿದ್ದೇ ಈ ಪ್ರಿವಿ ಕೌನ್ಸಿಲ್. ಈ ಕಾಲಾನಂತರದಲ್ಲಿ ಪ್ರಿವಿ ಕೌನ್ಸಿಲ್ನ ಅಂದರೆ ಪ್ರಾರಂಭದಲ್ಲಿ ಇದಕ್ಕೆ ತುಂಬ ಅಧಿಕಾರ ಇತ್ತು. ಆದರೆ ಕಾಲಾನಂತರದಲ್ಲಿ ಅಂದರೆ ನಾರ್ಮನ್ ದೊರೆಗಳು ಈ ಪ್ರಿವಿ ಕೌನ್ಸಿಲ್ನ ಬೆಳೆಸಿ ತಂದರು. ಆಮೇಲೆ ಟ್ಯೂಡರ್ ದೊರೆಗಳು ಇದಕ್ಕೆ ಈ ಒಂದು ಸಮಿತಿಯನ್ನು ಬಲಿಷ್ಠಗೊಳಿಸಿದರು. ನಂತರದಲ್ಲಿ ಬಂದಂತಹ ರಾಜರುಗಳು ಕೂಡ ಈ ಒಂದು ಪ್ರಿವಿ ಕೌನ್ಸಿಲನ್ನು ಮುಂದುವರಿಸಿದ್ದಾಗಿ ಕೂಡ ನಂತರದಲ್ಲಿ ಈ ಒಂದು ಪ್ರಿವಿ ಕೌನ್ಸಿಲ್ಗೆ ನೇಮಕವಾಗುವಂಥ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಆವಾಗ ಈ ಒಂದು ಸದಸ್ಯರಿಂದ ಸಲಹೆಯನ್ನು ಪಡೆದುಕೊಳ್ಳುವುದು ರಾಜ ಅಥವಾ ರಾಣಿಯರಿಗೆ ಕಷ್ಟ ಸಾಧ್ಯ ಆದ್ದರಿಂದ ಈ ಪ್ರಿವಿ ಕೌನ್ಸಿಲ್ ಒಳಗಡೆ ತಮಗೆ ಬೇಕಾದಂತಹ ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಇನ್ನೊಂದು ಅದರ ಒಳಗಡೆ ಇನ್ನರ್ ಸರ್ಕಲ್ ಇರುವಂಥ ಒಂದು ಸಮಿತಿಯನ್ನು ಮಾಡಿಕೊಂಡ್ರು. ಅದನ್ನು ನಾವು ಈಗ ಕ್ಯಾಬಿನೆಟ್ ಅಂತ ಕರಿತೀವಿ. ಆ ದೃಷ್ಟಿಯಿಂದ ಪ್ರಿವಿ ಕೌನ್ಸಿಲ್ ತುಂಬ ಪುರಾತನವಾದಂಥ ಒಂದು ಸಂಸ್ಥೆ. ಅದು ರಾಜ ಅಥವಾ ರಾಣಿಯರಿಗೆ ಸಲಹೆ ನೀಡಲು ಮತ್ತು ಆಡಳಿತದಲ್ಲಿ ಸಹಾಯವನ್ನು ಮಾಡಲು ನಿರ್ಮಿಸಿಕೊಂಡಂತಹ ಒಂದು ಸಂಸ್ಥೆಯಾಗಿ ಇತ್ತು. ಆದರೆ ಕಾಲಾನಂತರದಲ್ಲಿ ಈ ಸಂಸ್ಥೆ ಈಗಲೂ ಇದ್ದಾಗ್ಯೂ ಕೂಡ ಮೊದಲು ಇದ್ದ ಹಾಗೆ ಇದಕ್ಕೆ ಸಂಪೂರ್ಣವಾದಂಥ ಒಂದು ಅಧಿಕಾರ ಇಲ್ಲ. ಬರುತ್ತಾ ಈ ಪ್ರಿವಿ ಕೌನ್ಸಿಲ್ನ ಅಧಿಕಾರವನ್ನು ಕಡಿತಗೊಳಿಸಿ ಅದರ ಒಂದು ಅಧಿಕಾರವನ್ನು ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿ ನೇತೃತ್ವವನ್ನು ವಹಿಸುವಂಥ ಕ್ಯಾಬಿನೆಟ್ ಏನಿದೆಯೋ ಕ್ಯಾಬಿನೆಟ್ನ ಒಂದು ಪದ್ಧತಿ ಇರೋದರಿಂದ ಇಲ್ಲಿ ಕ್ಯಾಬಿನೆಟ್ಟು ಆ ಎಲ್ಲ ಅಧಿಕಾರವನ್ನು ನೈಜವಾಗಿ ಚಲಾಯಿಸುವಂಥದ್ದನ್ನು ನಾವು ನೋಡ್ತೇವೆ. ಆ ದೃಷ್ಟಿಯಿಂದ ಅಮೆರಿಕದ ಒಂದು ಸಂವಿಧಾನದ ಲಕ್ಷಣಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಕಂಡು ಬರುವಂಥದ್ದು ಏನಂತಂದರೆ ಬ್ರಿಟಿಷ್ ಸಂವಿಧಾನ ಕಾಲಾನಂತರದಲ್ಲಿ ಸಾವಕಾಶವಾಗಿ ರೂಢಿ, ಸಂಪ್ರದಾಯ, ನಡಾವಳಿಗಳು ಇದರ ಮೂಲಕ ಬೆಳೆದು ಬಂದಂತಹ ಒಂದು ಸಂವಿಧಾನ. ಈ ಸಂವಿಧಾನವು ಕಾಲಾನಂತರದಲ್ಲಿ ಬೆಳೆದು ಬಂದಿದ್ದಾಗಿಯೂ ಕೂಡ ತನಗೆ ಬೇಕಾದ ಕಾಲದ ಒಂದು ಗರ್ಭದಲ್ಲಿ ಅಂದರೆ ಕಾಲದ ಒಂದು ಟೈಮ್ ಟೆಸ್ಟ್ ಅಂತ ಏನು ಹೇಳ್ತೀವಿ ನಾವು, ಸಮಯದ ಒಂದು ಟೆಸ್ಟ್ನಲ್ಲಿ ಪರೀಕ್ಷೆಯಲ್ಲಿ ಗೆದ್ದು
ಈಗ ಒಂದು ಅತ್ಯುತ್ತಮ ಸಂವಿಧಾನವಾಗಿ ಹೊರಹೊಮ್ಮಿರುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಜಗತ್ತಿನಲ್ಲಿರುವಂಥ ಹಲವಾರು ರಾಷ್ಟ್ರಗಳು ಬ್ರಿಟಿಷ್ ಸಂವಿಧಾನವನ್ನು ತಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಅದು ಸಂವಿಧಾನ ರಚನೆ ಮಾಡಿರುವುದನ್ನು ನೋಡಬಹುದು. ಜಗತ್ತಿನ ಹಲವಾರು ಸರ್ಕಾರಗಳು ಪಾರ್ಲಿಮೆಂಟರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ಆದ್ದರಿಂದ ಬ್ರಿಟಿಷ್ ಸಂವಿಧಾನವು ಜಗತ್ತಿಗೆ ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ನೀಡಿದೆ. ಆ ದೃಷ್ಟಿಯಿಂದ ಜಗತ್ತಿನ ಸಂವಿಧಾನಗಳ ತಾಯಿ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಆ ದೃಷ್ಟಿಯಿಂದ ನಾವು ಇಲ್ಲಿಯವರೆಗೆ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳು ಏನು, ಅದು ಯಾವ ರೀತಿಯಲ್ಲಿ ಬೆಳೆದು ಬಂತು, ಅದರ ವಿಕಾಸ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡ್ವಿ. ವಿದ್ಯಾರ್ಥಿಗಳೇ, ನಾನು ಮುಂದಿನ ಒಂದು ತರಗತಿಯಲ್ಲಿ ಬೇರೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಆಗಮಿಸಲಿದ್ದೇನೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.